ಫೈನಲಿ ನನ್ನ ಪ್ಲೇಸ್ ಬಂತು. ಇವಳು ನೋಡಿ ಸನ್ಫ್ಲವರ್ ನೋಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ನಾವಿವತ್ತು ಊಟಿಗೆ ಹೋಗ್ತಾ ಇದ್ದೇವೆ. ಊಟಿಗೆ ಹೋಗುವ ದಾರಿಯಲ್ಲಿ ಇಲ್ಲ ಮೆಟ್ತಾ ಇಲ್ಲ. ಊಟಿಗೆ ಹೋಗುವ ದಾರಿಯಲ್ಲಿ ಸನ್ಫ್ಲವರ್ ಫೀಲ್ಡ್ ಉಂಟಂತ ಇವಳಿಗೆ ಒಂದು ಸುದ್ದಿ ಬಂದಿತ್ತು. ಅವಳು ಮುಂಚೆ ಹೋಗಿದ್ದಾಳೆ. ಅದು ಬೇರೆ, ಅದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಅಲ್ಲಿ ಹೋಗುವಾಗ ಸಿಕ್ಕಿತ್ತು. ಬಟ್ ಇಲ್ಲಿ ಸಿಕ್ಲಿಲ್ಲ, ಯಾಕಂದ್ರೆ ಎಲ್ಲ ಬಾಡಿ ಹೋಗಿತ್ತಾಯ್ತಾ, ಹಾಗೆ ಬೇಜಾರಾಗಿತ್ತು. ಇಲ್ಲ, ಅದು ಸನ್ ಯಾವ ಕಡೆ ಹೋಗ್ತದೆ ಆ ಕಡೆ. ಹೌದಾ, ನಾನು ಇಲ್ಲಿದ್ದೇನಲ್ಲ. ಮ್ಯಾಚಿಂಗ್ ಎಲ್ಲ ಕಿವಿದು ಇದು ಅದು ಎಲ್ಲ ಹಾಕಿ ಬಂದಿದ್ದಾಳೆ. ಸೊ ನಾವೀಗ ಊಟಿಗೆ ಹೋಗ್ತಾ ಇದ್ದೇವೆ. ಊಟಿಯಲ್ಲಿ ಹೋಗಿ ನಿಮ್ಗೆ ನಾವು ಸಿಗ್ತೇವೆ. ಸೊ ದಟ್ ವಾಸ್ ಅವರ್ ಲೊಕೇಶನ್. ಈಗ ಊಟಿಗೆ ಹೋಗುವಾಗ ಬಂಡೀಪುರಲ್ಲಿ ಎಂತ ಸಿಗ್ತದೆ ನೋಡುವ. ಸೊ ಸಿ ಯು ಇನ್ ಬಂಡೀಪುರ್, ಹೋಪ್ಫುಲಿ ವಿತ್ ದಿಸ್ ಪ್ರಾಣಿ. ಪ್ರಾಣಿ ಅಲ್ಲ, ಬೇರೆ ಪ್ರಾಣಿ. ಯಾವ ಪ್ರಾಣಿ ಇಲ್ಲದಿದ್ರು ನಿಮ್ಗೆ ಉಂಟು. ಹೌದು, ನನ್ನ ತಪ್ಪು. ಪ್ರಾಣಿ ಹೊರಗೆ ಬರೋದಿಲ್ಲ ನನ್ನ. ಈಗ ಸನ್ಫ್ಲವರ್ ಉಂಟಲ್ಲ, ಆಗ ಸಿಕ್ಲಿಲ್ಲ ಆಯ್ತಾ. ಅಲ್ಲಿ ದಾರಿಯಲ್ಲಿ ಹೋಗುವ ಸನ್ಫ್ಲವರ್ಸ್ ನನ್ಗೆ ನೋಡ್ತಾ ಇದ್ದಾಳೆ. ಸಾರಿ, ನಾನು ಎಂತ ಹೇಳಲಿಲ್ಲ. ಎಂತ ಗೊತ್ತಾ, ಒಂದ್ ನಿಮಿಷ. 2 ವರ್ಷದಿಂದ ನಾನು ಬೇರೆ ಕಡೆ ಹೋಗಿದ್ದೆ. ಅವ್ರು ಅಲ್ಲಿದ್ದು ಲೊಕೇಶನ್ ಹಾಕು ಹೇಳಿದ್ರು. ಅದು ತುಂಬಾ ದೂರ ಉಂಟು, ಅದಕ್ಕೆ ಹೇಳಿದೆ. ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ್ರೆ ಆಯ್ತು. ದಾರಿ ತಪ್ಪಿ ಹೋಗ್ತಿದ್ವಿ, ಈಗ ದಾರಿಯಲ್ಲಿ ಇದ್ದೇವೆ ಅಷ್ಟೇ. ಸೊ ಈಗ ನಾವು ಊಟಿಯಲ್ಲಿ ಈಗ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗಿದ್ದೇವೆ. ಸ್ವಲ್ಪ ಭಯ ಆಗ್ತದೆ. ನಾನು ಫಸ್ಟ್ ಟೈಮ್ ಬರೋದು, ಇವ್ರು ಬಂದಿದ್ದಾರಂತೆ ಊಟಿಗೆ, ನಾನು ಫಸ್ಟ್ ಟೈಮ್ ಬರೋದು. ಸೊ ನಂಗೆ ಸ್ವಲ್ಪ ಇಲ್ಲಿ ಎಲಿಫೆಂಟ್ ಉಂಟು, ಹಾಗೆ ಉಂಟು, ನಾವು ರೆಸ್ಪಾನ್ಸಿಬಲ್ ಎಲ್ಲ ಹಾಕಿದ್ದಾರೆ. ಸೊ ನಂಗೆ ನೋಡ್ಬೇಕು, ಪ್ರಾಣಿನ ನೋಡ್ಬೇಕು, ಇವರನ್ನ ಸೇರಿಸಿ. ಆದ್ರೆ ಭಯ. ನೋಡುವ ಏನೆಲ್ಲ ಸಿಗ್ತದೆ ಅಂತ. ಆಕ್ಚುಲಿ ಈಗ ಸೀಸನ್ ಅಲ್ಲಿ ಸಿಗುದಿಲ್ಲ ಅಂತ ನಾನು ನೋಡಿದೆ ನೆಟ್ಟಲ್ಲಿ. ಅದು ನಮ್ಮ ಲಕ್ಕಿಗೆ ಏನಾದ್ರೂ ಒಂದು ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ. ಜಿಂಕೆ ಮರಿ. ಈಗ ಚೆಕಿಂಗ್ ಎಲ್ಲ ಇತ್ತು. ಜಸ್ಟ್ ಅವರು ನೋಡುದು ಪ್ಲಾಸ್ಟಿಕ್ ಬಾಟಲ್ ಅಂತದಿದೆ ಅಂತ ಇದೆಯಾ ಹಾಗೆಲ್ಲ ನೋಡ್ತಾರೆ. ಎಂತ ಇಲ್ಲ, ನಾನು ಅದೇ ಮುಖ ನೋಡಿ ಬಿಟ್ಟದು. ಈಗ ಅಲ್ಲಿ ಒಂದು ಗಾಡಿ ಇತ್ತು ನಮ್ಮ ಎದುರು, ಅಲ್ಲಿ ಹುಡುಗರಿದ್ರಲ್ಲ, ಅವರಿಗೆ ನಿಲ್ಲಿಸಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲಿಂದ ಬರೋದಂತ ಕೇಳಿದ್ರು. ನಾನು ಮಂಗ್ಳೂರ್ ಅಂತ ಹೇಳಿದೆ. ಸೊ ನೋಡಿ, ಮಂಗ್ಳೂರಿಗೆಲ್ಲ ಒಳ್ಳೆ ಹೆಸರುಂಟು ಅಲ್ಲ. ಬಟ್ ಮೇನ್ ಇದೆ, ಇವಳು ಹೀಗೆ ಮಾಡಿ ನೋಡಿದ್ಲ, ಅವ ಅಲ್ಲೇ ಮೆಲ್ಟ್ ಆದ. ಮೆಲ್ಟ್ ಆಗ್ತಾರೆ ಅಂಬಾಡಿ. ಈಗ ನೋಡಿ ಇಲ್ಲಿ ಮಂಗ್ಳೂರ್ ನಾವು ನೋಡುವ ಇಲ್ಲಿ ಆಮೇಲೆ ಮತ್ತೆ. ಓಕೆ, ಸೊ ಊಟಿ ಎಂಟರ್ ಆಗೋ ಮುಂಚೆ ಒಂದು 2 ಪಾಯಿಂಟ್ಸ್ ನೆನಪಿಡಿ. ಇದು ನಮಗೆ ಕೂಡ ತುಂಬ ಡೌಟ್ ಇತ್ತು, ಅದಕ್ಕೆ ನಾವು ಕ್ಲಿಯರ್ ಮಾಡ್ತಿದ್ದೇವೆ. ಒಂದು ಇ ಪಾಸ್ ಬಗ್ಗೆ. ನೀವು ಊಟಿಗೆ ಹೋಗೋ ಮುಂಚೆ ಒಂದು ಟೋಲ್ ಥರ ಬರ್ತದೆ, ಅಲ್ಲಿ ಇ ಪಾಸ್ ಕೇಳ್ತಾರೆ. ಇ ಪಾಸ್ ಹೇಗೆ ಸಿಕ್ಕುದಂದ್ರೆ ಅದು ಫ್ರೀ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಆಯಿತು, ಊಟಿ ಇ ಪಾಸ್ ಅಂತ. ಅದು ಫಸ್ಟ್ ಲಿಂಕ್ ಓಪನ್ ಮಾಡಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿದರೆ ನಿಮಗೆ ಇ ಪಾಸ್ ಸಿಗ್ತದೆ ಫ್ರೀ ಆಫ್ ಚಾರ್ಜ್. ಇನ್ನೊಂದು ಎಂತಂದರೆ, ಇದು ಕಲ್ಹಟ್ಟಿ ಘಾಟ್ ಅಂತ, ಇದು 36 ಹೇರ್ ಪಿನ್. ಸೊ ಇದು ನಿಮಗೆ ಊಟಿಗೆ ಎಂಟ್ರೆನ್ಸ್ ಕೊಡ್ತದೆ. ಬಟ್ ನಿಮಗೆ ಊಟಿ ಎಂಟರ್ ಆಗುವಾಗ ಮಾತ್ರ ಇದು ಹೇರ್ ಪಿನ್ ರೂಟನ್ನು ಯೂಸ್ ಮಾಡ್ಬೋದು. ತುಂಬ ಚಾಲೆಂಜಿಂಗ್ ರೂಟ್, ಬಟ್ ಬೆನಿಫಿಟ್ ಅಂತಂದರೆ ಇದು 1 ವೇ. ಸೊ ನಿಮಗೆ ಕೆಳಗೆ ರಿಟರ್ನ್ ಬರುವಾಗ ಬೇರೆ ರೂಟಿಂದ ಹೋಗಬೇಕು. ಸೊ ಇದು 3 ಪಾಯಿಂಟ್ ನೆನಪಿಡಿ. ಜಸ್ಟ್ ವೈಲ್ ಗೋಯಿಂಗ್ ಟು ಊಟಿ, ಎಂಟರಿಂಗ್ ಊಟಿ, ಯು ಕ್ಯಾನ್ ಯೂಸ್ ದ್ಯಾಟ್ ರೋಡ್. ಇದು ನಮ್ಮ ರೂಮ್ ಇಲ್ಲಿ ಊಟಿಯಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯ್ತು ನನಗೆ ನೋಡಿ. ಮತ್ತೆ ಹೊರಗೆ ಮತ್ತೆ ತೋರಿಸ್ತೇನೆ. ಈಗ ಜೋರು ಹಸಿವಾಗ್ತಾ ಉಂಟು. ಇದೆಂತ ಅಂಡರ್ಗ್ರೌಂಡಾ? ವಾಶ್ರೂಮ್ ಬಾತ್ರೂಮ್ ರೂಮ್ ಅಷ್ಟೇ ದೊಡ್ಡದುಂಟು ಮಾರೆ. ನೋಡಿ ಚಂದ ಉಂಟು ಅಲ್ಲ? ಈಗ ನಾವು ಫುಡ್ ಆರ್ಡರ್ ಮಾಡೋ. ಜೋರು ಹಸಿವಾಗ್ತಾ ಉಂಟು. ಇವತ್ತು ಇಲ್ಲಿ ಸ್ವಿಗ್ಗಿ ಸಹ ಇದೆ, ಸೊ ನಾವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡುವ ಅಂತ. ಯಾಕಂದ್ರೆ ಈಗಲೇ ಟೈಮ್ ಆಗಿದೆ, ಹೋಗಿ ತಿನ್ನುವಷ್ಟು ಸಹ ಟೈಮ್ ಇಲ್ಲ. ಸೊ ಹೋಗ್ತದೆ, ಬಾಯ್ ಆಮೇಲೆ. ಆಯ್ತು ಮಾರೆ. ಸೊ ಹೇಳಿ, ಎಲ್ಲಿದ್ದೇವೆ ಈಗ? ಈಗ ನಾವು ಮೌಬ್ರೈ ಅಲ್ಲ, ಮೌಬ್ರೈ ಆ ರೆಸಾರ್ಟ್ ಅಲ್ಲಿ ಇದ್ದೇವೆ. ಎಂತ ಒಳ್ಳೆದುಂಟು ನೋಡಿ, ಎಷ್ಟು ಚಂದ ನೋಡಿ. ಇದು ನಾವು ಸಣ್ಣರಿರುವಾಗ ಡ್ರಾಯಿಂಗ್ ಮಾಡುವಾಗ ಪೇಂಟ್ ಹಾಕ್ತೇವಲ್ಲ, ಆ ತರ ಉಂಟು ಮನೆ. ತುಂಬಾ. ಈಗ ವ್ಯೂ ನೋಡ್ತೇವೆ. ಇವಳ ಹಿಂದೆ ಹೋಗುವ. ಇದು ನನ್ನ ವ್ಯೂ ಆಯ್ತಾ, ಇದು ನನಗೆ ಮಾತ್ರ ಇದು ವ್ಯೂ. ನಿಮಗೆ ವ್ಯೂ ತೋರಿಸ್ತೇನೆ ನೋಡಿ. ವಾವ್, ಸೂಪರ್ ವ್ಯೂ. ಫುಲ್ ಊಟಿ ಸಿಟಿದು
ಊಟಿ ಸಿಟಿ, ಊಟಿ ಟೌನ್, ಎಂತ ಬೇಕಾದರೆ ಹೇಳಿ. ನೋಡಿ ವ್ಯೂ ನೋಡಿ, ಸೂಪರ್. ಟೀ ಎಸ್ಟೇಟ್ ಅಂತಲ್ಲ? ಹೌದು, ಹೋಗುವ ಮತ್ತೆ. ಸ್ವಲ್ಪ ರೆಸ್ಟ್ ಬೇಕು ನನಗೀಗ. ಡ್ರೈವ್ ಮಾಡಿ ಸಾಕಾಯ್ತು. ಹೌದು, ಡ್ರೈವ್ ಮಾಡಿ ಕೂಡ ಸಾಕಾಯ್ತು. ನನ್ನ ಹತ್ತಿರ ಎಂತ ಕುತ್ಕೊಂಡವಳನ್ನು ಎಂತ ಮುಂದುವರಿಸಿ. ಈಗ ನಡೆದು 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 ಇಲ್ಲಿ ವ್ಯೂ ಮಾತ್ರ ನೋಡಿ, ಸೂಪರ್ ಉಂಟು. ಅವಳಿಗೆ ಅಲ್ಲಿ ಹೋಗ್ಬೇಕಂತ, ಅದಕ್ಕೆ ನಾವು ನಡೆದು ಸೆಕೆಂಡ್ ಲೆಫ್ಟ್ ತೆಗಿಬೇಕಂತ ಹೇಳಿದ್ರು. ತಮಿಳಲ್ಲಿ ಚಯ್ಯಪ್ಪ ಮಾತಾಡಿ ಅಲ್ಲಿ ಹೋಗ್ಲಿಕ್ಕೆ ದಾರಿ ಕೇಳಿದ್ರು. ಸೆಕೆಂಡ್ ಲೆಫ್ಟ್ ಅಂತ ಹೇಳಿದ್ರು. ನೋಡು, ಹಿಂದಿಯಲ್ಲಿ ಒಂದು ಫಿಲ್ಮ್ ಉಂಟು ಬರ್ಫಿ ಅಂತ. ಬರ್ಫಿ ಫಿಲ್ಮಲ್ಲಿ ಮನಾಲಿಯ ಎಲ್ಲಿಯೋ ಅವರ ಹೀಗೆ ನಡೆದುಕೊಂಡು ಹೋಗೋದಿತ್ತು. ಅಲ್ಲಿ ಟ್ರಕ್ ಹೋಗ್ತಾ ಉಂಟು. ಇರಲಿ, ನಡಿ ಸ್ವಲ್ಪ, ಇವತ್ತು ತಿಂದ ಜಾಸ್ತಿ ಆಗಿದೆ, ಸ್ವಲ್ಪ ನಡಿ. ಬಟ್ ಇದು ಅಯ್ಯಯ್ಯೋ ಪಾಪ, ನಡಿ ಮತ್ತೆ. ಹೌದಾ, ಅದು ಟ್ರಕ್ ಹೋಗ್ಬೋದು, ಕಾರ್ ಹೋಗ್ಲಿಕ್ಕಿಲ್ಲ. ಹೋಗಿ ವ್ಯೂ ಮಾತ್ರ ಸೂಪರ್ ಉಂಟು. ಸೊ ನಮಗೆ 50 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ಇಲ್ಲಿ ಎಂಟ್ರಿ ಸಿಕ್ಕಿತ್ತು. ಇದು ಬೇಸಿಕ್ಲಿ ಇದು ಪ್ರೈವೇಟ್ ಪ್ರಾಪರ್ಟಿ ಆಯಿತಾ. ಸೊ ಇಲ್ಲಿ ನಿಮಗೆ ಎಂಟ್ರಿ ಅಂತ ಇಲ್ಲ, ಇಲ್ಲಿ ಸಿಕ್ಕಿದ ವ್ಯೂ ಇಂದ ಫೋಟೋ ತೆಗಿಬೇಕು. ಸೊ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇಲ್ಲೆಲ್ಲ ಕಡ್ದಾಕಿದ್ದಾರೆ, ಮುಂದೆ ಹೋಗುವ. ಹೌದಾ, ಆಯ್ತು. ಸೊ ದಿಸ್ ಈಸ್ ನಾಟ್ ದ ಬೆಸ್ಟ್ ವ್ಯೂ ಅಂತ. ಸತ್ಯ, ನನ್ನ ಹೆಂಡತಿ ಅಂದರೆ ಅವಳಿಗೆ ಅಡ್ವೆಂಚರ್ ಅಂದರೆ ಆಯಿತು ಮಾರೆ. ಯಾರ್ದು ಪ್ರಾಪರ್ಟಿ ಒಳಗೆ ನಾನು ಹೇಳಿದ್ದು ಜೈಲಿಗೆ ಹೋಗ್ಬೋದಂತ, ಬಟ್ ಇಲ್ಲ, ಅವಳಿಗೆ ನೋಡಿ. ಸೊ ನಾವು ಅಲ್ಲಿಂದ ತಿರುಗಿ ಇಲ್ಲಿ ಬಂದಿದ್ದೇವೆ. ನೋಡಿ ಎಂತ ವ್ಯೂ ನೋಡಿ, ಅದು ಹಿಂದೆ ಫುಲ್ ಎಂತ ಸೊ ಚಂದ ಉಂಟು. ಇದು ಆ್ಯಕ್ಚುಲಿ ಗೂಗಲಲ್ಲಿ ನೋಡಿದ ಪ್ರಕಾರ ಇಲ್ಲ, ಆ್ಯಕ್ಚುಲಿ ಅಲ್ಲಿ ಕೆಳಗೆ ಹೋಗ್ಬೋದು ಅಂತ ಹೇಳ್ತಾರೆ, ಬಟ್ ನಾವು ರಿಸ್ಕ್ ತೆಗೆಯೋದಿಲ್ಲ, ಬೇಡ. ಬಟ್ ತುಂಬ ಚಂದ ಉಂಟು ಟೀ ಪ್ಲಾಂಟ್. ನಾವು ಅಲ್ಲಿ ಹೋಗಿ ಟೀ ಕುಡಿಲಿಕ್ಕಿಲ್ಲ ಈಗ ಇಲ್ಲಿ. ಸೊ ಇಲ್ಲಿಂದ ನೋಡಿದರೆ ಸಹ ಚಂದ ಕಾಣ್ತದೆ. ಹೇಗೆ ಆಯಿತಾ, ಹೋಗುವ ರಿಟರ್ನ್? ಈಗ ಲೇಕಿಗೆ ಹೋಗುದಾ? ಲೇಕ್ 6 o'clock ಈಗ ಕ್ಲೋಸ್ ಅಂತ ಉಂಟು, ನೋಡುವ. ಎಂತ ನೀರು ಬಂದಾಗ್ತದ? ನೀರು ಬಂದಲ್ಲ, ಎಂಟ್ರಿ ಬಂದು ನೋಡುವ. ಆಯ್ತು, ಹೋಗುವ, ಓಡುವ. 3, 2, 1 ಭಾಗ್ಲಿಕ ಬಾಗ್. ಓಡು. ಫೈನಲಿ ಊಟಿ ಲೇಕ್ ಹತ್ರ ಬಂದ್ವಿ. ಆದರೆ ಊಟಿ ಲೇಕ್ ನೋಡ್ಲಿಕ್ಕೆ ಮಾತ್ರ ಆಗಲಿಲ್ಲ. ಬರುವಾಗಲೇ ಸೈರನ್ ಆಗಿ ಗೇಟ್ ಕ್ಲೋಸ್ ಮಾಡಿ ಬಿಟ್ಟರು. ಆದರೆ ಅಲ್ಲಿ ಸೈಡಲ್ಲೆಲ್ಲ ಶಾಪೆಲ್ಲ ಓಪನ್ ಇತ್ತು. ಸೊ ನಾನು ಇವರನ್ನು ಕರ್ಕೊಂಡು ಹೋಗಿ ನುಗ್ಗಿ ಎಷ್ಟಾಗ್ತದೆ ಅಷ್ಟು, ಅಂದರೆ ಸ್ವಲ್ಪ ನೋಡಿ 1-2 ಸ್ವೆಟರ್ಸ್ ಎಲ್ಲ ತಗೊಂಡು ಆಮೇಲೆ ಅಲ್ಲೇ ಬಿಸಿ ಬಿಸಿ ಮ್ಯಾಗಿ ಎಲ್ಲ ತಿಂದು ಮೋಡೀಸ್ ಅಂತ ಒಂದು ಚಾಕ್ಲೇಟ್ ಶಾಪಿಗೆ ಬಂದ್ವಿ. ಅಲ್ಲಿ ಪ್ಯೂರ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಸಿಗ್ತದೆ. ಸೊ ಊಟಿಯಲ್ಲಿ ಎಲ್ಲೇ ನೋಡಿದ್ರು ಅಂದರೆ ಫೇಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಚಾಕ್ಲೇಟ್ಸ್ ರಾಶಿ ಉಂಟು. ಬಟ್ ಇದು ಫೇಮಸ್ ಅಂತೆ ಅಲ್ಲಿ. ನಾವು ಸಹ ಟೇಸ್ಟ್ ಮಾಡಿದ್ವಿ. ಒಂದು ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ತೊಗೊಂಡಿದ್ವಿ, ಫುಲ್ ಸ್ಟ್ರಾಬೆರಿ, ಅದರಲ್ಲಿ ಚಾಕ್ಲೇಟ್ಸ್ ಎಲ್ಲ ಹಾಕಿ ಫುಲ್ ಸಿರಪ್ ಎಲ್ಲ, ಎಷ್ಟು ಒಳ್ಳೆತ್ತಂದರೆ. ಮತ್ತು ಒಂದು 3 ಟೈಪ್ಸ್ ಬ್ರೌನೀಸ್ ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿ ಹೇಸಲ್ ನಟ್ಟಿದ್ದು ಚಾಕ್ಲೇಟ್ ತುಂಬ ಫೇಮಸ್ ಅಂತೆ. ಸೊ ಅದನ್ನು ಸಹ ನೀವು ಅಲ್ಲಿ ಹೋಗಿದ್ರೆ ಟೇಸ್ಟ್ ಮಾಡಿ. ಸೊ ಊಟಿಯಲ್ಲಿ ಡೇ 1 ಮುಗಿಲಿಕ್ಕೆ ಬಂತು. ಒಳ್ಳೆ ಗಮ್ಮತ್ತಾಯಿತು. ವೆದರ್ ನನಗೆ ಸತ್ಯ, ನನಗೆ ಎಂತ ನೋಡುದಿಲ್ಲ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೆ ವೆದರ್ ನಿಮಗೆ ಉಂಟು, ಬಟ್ ನನಗೆ ವೆದರ್ ನೋಡಬೇಕು, ಅದೆಲ್ಲ ಜೋರುಂಟು. 3 ಆರ್ಡರ್ ಮಾಡಿದ್ದೇವೆ ನಾವು. 2 ಮಾಡಿದ್ದು ಆಕ್ಚುಲಿ, ಅವರು 3 ಹಾಕಿ ಕೊಟ್ಟಿದ್ದಾರೆ. ದುಡ್ಡು ತಗೊಂಡಿದ್ದಾರೆ, ಫ್ರೀ ಅಲ್ಲ ಆಯ್ತಾ. ಆಕ್ಚುಲಿ ಎಂತ ರಶ್ ಅಂದ್ರೆ ಅಷ್ಟು ರಶ್ ಇತ್ತು ಅಲ್ಲಿ ಮಾತ್ರ, ಯಪ್ಪ. ಒಂದು ಅಲ್ಲಿ ನಾವು ಅದು ಸ್ಟ್ರಾಬೆರಿದು ಅದು ತಿಂದಿದ್ವಿ, ಮತ್ತೆ 3 ಪಾರ್ಸಲ್ ಮಾಡಿ ತಗೊಂಡು ಬಂದಿದ್ವಿ. ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ತಿನ್ಲಿಕ್ಕೆ ನಮ್ಗೆ ಆಗ್ಲಿಲ್ಲ ಅಂತ. ಸೊ ಟೇಸ್ಟ್ ಮಾಡ್ಬೇಕೀಗ. ಫಸ್ಟ್ ಬಿಸ್ಕಾಫ್ ಮಾಡು. ಇದಾ ಬಿಸ್ಕಾಫ್?
ಒಂದು ಬಿಸ್ಕಾಫ್, ಒಂದು ಬ್ರೌನಿ ಫಡ್ಸ್, ಇನ್ನೊಂದು ಕ್ಯಾರಮೆಲ್, ಸಾಲ್ಟೆಡ್ ಕ್ಯಾರಮೆಲ್. ಸಾಲ್ಟೆಡ್ ಕ್ಯಾರಮೆಲ್. ಒಳ್ಳೆದುಂಟಾ? ನಿಮ್ಗೆ ಇನ್ನೂ ಜಾಸ್ತಿ ಇಷ್ಟ ಆಗ್ತದೆ, ಯಾಕಂದ್ರೆ ನಿಮ್ಗೆ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ಇಷ್ಟ ಅಲ್ಲ. ಏನೋ ಒಂದು 3 ಆರ್ಡರ್ ಮಾಡಿದ್ವಿ, 3 ಹೊಟ್ಟೆ ಎಲ್ಲ ಹೊಟ್ಟೆಗೆ ಹೋಗೋದು, ಈಗ ತಿಂದರೆ ಹೊಟ್ಟೆಗೆ ಹೋಗೋದು, ಈಗ ತಿಂದರೆ ಹೊಟ್ಟೆಗೆ ಹೋಗೋದು. ಸೊ ನಮ್ಮದು ಡೇ 1 ಮುಗೀತು. ಸರಿ ಆಯಿತು, ಆಯಾಸ ಆಯಿತು. ನಾಳೆ ಡೇ 2 ನೋಡುವ ಊಟಿಯಲ್ಲಿ ಎಂತ ಆಗ್ತದೆ. ಓವರ್ ಆ್ಯಂಡ್ ಔಟ್.